ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಮಗಳದು ಬರ್ತ್ಡೇ ಆಗಿರುತ್ತೆ. ಸೊ ಇವತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ ಇದು. ಇನ್ನು ನನ್ನ ಮಗಳಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಸುಮಾರು ದಿನದಿಂದ ನಾನು ಇದನ್ನೇ ತೊಗೋಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಇದನ್ನೇ ತೊಗೊಂಡೆ. ಅದಕ್ಕೆ ನೈಟೇ ಪ್ಯಾಕ್ ಮಾಡಿಬಿಟ್ಟು ನನ್ನ ಮಕ್ಕಳೆಲ್ಲ ಇಬ್ಬರು ಮಲ್ಕೊಬಿಟ್ಟಿದ್ರು. ಆಮೇಲೆ ನಮ್ಮ ಯಜಮಾನ್ರು ಹತ್ತತ್ರ 11 ಗಂಟೆ 11:30 ಆಗುತ್ತೆ ಅವ್ರು ಬರೋಷ್ಟೊತ್ತಿಗೆ. ಇನ್ನು ಹಾಫ್ ಆನ್ ಅವರ್ ಬಿಟ್ಟರೆ 12 ಗಂಟೆ. ಮಕ್ಕಳನ್ನ ಎಬ್ಬರಿಸ್ಬಿಟ್ಟು ವಿಶ್ ಮಾಡಿಬಿಟ್ಟು ನೈಟೇ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ಚಾಕ್ಲೇಟ್ಸ್ ಎಲ್ಲ ಇದೆ, ಚಾಕ್ಲೇಟ್ಸ್ನ ತೊಗೊಂಬಂದಿದ್ದು ಸ್ಕೂಲ್ಗೆ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು. ಇನ್ನು ಯಜಮಾನ್ರು ಬಂದರು. ಅವ್ರು ಬಂದಿದ್ದ ತಕ್ಷಣ ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ನೀನು ಫಸ್ಟ್ ಮಾಡು ಅಂದ್ಬಿಟ್ಟು ಫೈನಲಿ ಎಲ್ಲರೂ ವಿಶ್ ಮಾಡಿದ್ದಾಯಿತು. ನನ್ನ ಮಗಳಿಗೆ ತುಂಬಾ ಖುಷಿ ಆದ್ಲು ಅಂತಲೇ ಹೇಳ್ಬೋದು. ಮಮ್ಮಿ ಫಸ್ಟು ವಿಶ್ ಹ್ಯಾಪಿ ಬರ್ತ್ಡೇ ಮಗಳೇ. ಥ್ಯಾಂಕ್ ಯು. ಎಲ್ಲ ಒಟ್ಟಿಗೆ ವಿಶ್ ಮಾಡೋದ? ಈ ಕಡೆ ಬಂದು ಕೊಡ, ನೀನ್ ಕಾಣಬಾರ್ದೇನಾ? ನೆಕ್ಸ್ಟ್ ಎಲ್ಲ ಒಟ್ಟಿಗೆ ವಿಶ್ ಮಾಡೋದ? ಬಾಯಿಗೆ ಕನ್ನಡದಲ್ಲಿ ವಿಶ್ ಮಾಡೋದ? ವಿಶ್ ಮಾಡೋದ? ಹುಟ್ಟು ಹಬ್ಬದ ಶುಭಾಶಯ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಸುರಕ್ಷಾ ಥ್ಯಾಂಕ್ ಯು. ಬಿಚ್ಚ ಇಲ್ಲ ನೋಡ್ತೀಯಾ? ಬಿಚ್ಚ ಅವಳ ಕೈ ಬಿಚ್ಚು. ಅವಳು ಹೆಂಗ್ ಬಿಚ್ಚಾಳೆ? ಏನದು ಫಸ್ಟ್ ಹೇಳೆ. ರಬ್ಬಲ್ ಹೋಗ್ಲಿಕ್ಕು ಹೆಂಗೈತೆ? ತೆಗಿ ನೋಡು. ಹಂಗಲ್ಲ ಕೊಡಿ ಕೊಡವ ಇಲ್ಲಿ ಬಿಚ್ಬೇಕು ಅಷ್ಟೆ. ಆಯ್ತಾ? ಹಾಯ್ ಇದು ಒಳ್ಳೆ ಕಪ್ಪುದು ರಬ್ಬರ್ ಬಂದಿದ್ದೀನಲ್ಲ. ಕಮ್ಮಿ ರೇಟ್ ಜಾಸ್ತಿ ಆಯ್ತದೆ ಅಲ್ವಾ? ಅದು ಹಿಂಗೈತೆ, ಸಕ್ಕತ್ತಾಯ್ತಲ್ಲ? ಇದೇ ತರದ್ದು ಚೆನ್ನಾಯ್ತಲ್ಲ ಲೋಕಿ? ಇದೇ ತರದ್ದು ಕ್ವಾಲಿಟಿ ಚೆನ್ನಾಗೈತೆ. ಕ್ವಾಲಿಟಿ ನೋಡಿ ಎಷ್ಟು ಎಕ್ಸ್ಪೆಂಡ್ ಆಗುತ್ತದು. ನಾವು ತರೋದು ಹಿಂಗ್ ಎಕ್ಸ್ಪೆಂಡ್ ಮಾಡಿದ ತಕ್ಷಣ ಕಟ್ ಆಗ್ಬಿಡೋದು. ಇದೇ ತರದ್ದು ಬ್ಲ್ಯಾಕ್ ಕಲರ್ ಇದೆ. ಅದಕ್ಕೆ ಹಿಂಗ್ ಮಾಡಿ ಸಾಕಿದೈತೆ. ಚೆನ್ನಾಯ್ತು ಸುರು. ಹಾ ಅವಳಿಗೆ ಹೆಂಗುದಿತ್ತು? ಡಿ ಮಾರ್ಟ್ ಅಲ್ಲೇ ತಗೊಳ್ಳಿಲ್ವಾ? ನೋಡ್ಕೊಂಡ್ಬಿಟ್ಟವಳೆ. ನಾವು ಮಾಮ ಯಾಕೆ ಆಗುತ್ತೆ ಅದು? ಆಗುತ್ತೆ ಚೆನ್ನಾಯ್ತಾ? ಯಾರು ಹ್ಯಾಪಿ? ಏನ್ ಮಾಡವನೆ? ಎಲ್ಲ ಇದು ಅಮ್ಮ ಕೊಡಮ್ಮ, ಇಲ್ಲ ಕೊಡ್ತೀನಿ. ಹಿಂಗೆ ಮುಂದೆ ಬಂದ ಇದು ಇದರಿಬೇಕಾ? ಕತ್ರಿದ ಕಟ್ ಮಾಡೋದಿಲ್ಲ. ಎಷ್ಟು ಬಿಡು ಬಿಡು. ಈಗ ಮಾಡಿ ಪೇಪರ್ ಹಾಕ್ತೀನಿ. ಯಾರು ಅಮ್ಮ ನೆನ್ನೆ ಕನ್ನಡ ಮಾಡಿದ್ದಿದ್ದನ್ನ ಇವಳು ಪಕ್ಕದಲ್ಲೇ ಕೂತಿದ್ಲಲ್ಲ, ಕೂತಸ್ಬಿಡ್ಕೊಂಡು ಪೇಪರ್ ಹಾಕಿದ್ದೀನಿ. ಒಳಗಡೆ ಅದೇನೋ ಇಟ್ಕೊಂಡು ಆರೆಂಜ್ ಕಲರ್ ಇಟ್ಕೊಂಡು ಅದೇನಂತ ಗೊತ್ತಾ?
ಕ್ರಯನ್ಸು ಕ್ರಯನ್ಸ್ ಅಲ್ಲ ಅದು ಕ್ರಯಾನ್ಸ್ ಕ್ರೇನ್ಸ್ ಸೇಫ್ ಇರುತ್ತೆ ಎಲ್ಲಿ ಸಿಕ್ತು ನಿಮಗೆ? ಅಲ್ಲೇ ಅಲ್ಲೇ ಮನೆ ಮನೆಯಲ್ಲಿ ಸಿಕ್ತು ಮೌಸ್ ಐತೆ ಮೇಲೆ ಏನು ಲಿಂಗದೆ ಕ್ರಯಾನ್ಸು ಅದರೊಳಗಡೆ ಅದೇನೋ ಬರ್ತದೆ. ಇನ್ನು ನಾನು ಕೊಟ್ಟಿದ್ದ ಗಿಫ್ಟ್ ಒಳಗಡೆ ಏನೇನಿತ್ತು ಅಂತ ಅಂದರೆ ಸ್ಮಾಲ್ ರಿಬ್ಬನ್ಸ್ಗಳಿತ್ತು, ಮತ್ತು ಕ್ಲಿಪ್ಸ್ಗಳಿತ್ತು, ಅದೇ ಬೇಬಿ ಹೇರ್ಸ್ಗೆ ಹಾಕೋವಂಥದ್ದು ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ನಾವು ಇಲ್ಲಿ ಲೋಕಲ್ ಅಂಗಡೀಲಿ ಬಳೆ ಶಾಪಲ್ಲಿ ತೊಗೊಂಬಂದು ನಾನು ಟ್ಯಾಗ್ ಮಾಡಿದ್ರೆ ಅವಳು ಜುಟ್ಟಿಗೆ ಎಲ್ಲ ಕಟ್ಟಾಗಿ ಹೋಗ್ತಿತ್ತು, ಬ್ಲ್ಯಾಕ್ ಕಲರು. ಸೊ ಎಷ್ಟು ಕ್ವಾಲಿಟಿ ಇರೋದು ತೊಗೊಂಬಂದ್ರು ಕಟ್ ಆಗ್ತಾನೇ ಇತ್ತು. ನಾನು ತುಂಬಾ ಪ್ಯಾಕೆಟ್ಸ್ ಎಲ್ಲ ತೊಗೊಂಬಂದು ವೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಸೊ ಇನ್ನು ನೆಕ್ಸ್ಟು ನನ್ನ ಮಗಂದು ಇನ್ನೊಂದು 15 ಡೇಸ್ ಇದೆ ಅಷ್ಟೇ ಬರ್ತಡೇ ಅವನದು ಕೂಡ. ಜುಲೈ 15ಗೆ ನನ್ನ ಮಗನ ಬರ್ತಡೇ. ಸೊ ಅಷ್ಟೊತ್ತಿಗೆ ಹೆಣ್ಮಕ್ಳಿಗಾದರೆ ಏನಾದರೂ ಒಂದೊಂದು ರೆಡಿ ಮಾಡ್ಬೋದು ಗಿಫ್ಟ್ಸ್ನ. ಸೊ ಗಂಡ್ಮಕ್ಳಿಗೆ ನಿಜವಾಗ್ಲೂ ಕಷ್ಟ, ಆಲ್ಮೋಸ್ಟ್ ಅವ್ರಿಗಿರೋದೇ ಬಟ್ಟೆ. ಸೊ ಬಟ್ಟೆ ಎಲ್ಲ ತುಂಬಾ ತೊಗೊಟ್ಟಿದ್ದೀನಿ ನನ್ನ ಮಗನಿಗೆ. ಬರ್ತಡೇಗೂ ಕೂಡ ಆಲ್ರೆಡಿ ತಂದುಬಿಟ್ಟಿದ್ದೀನಿ. ನನ್ನ ಮಗಳಿಗೆ ಭಾನುವಾರ ಬರ್ತಡೇಗೆ ತೊಗೊಂಬಂದಾಗಲೇ ನನ್ನ ಮಗನಿಗೂ ಕೂಡ ತೊಗೊಂಬಂದ್ಬಿಟ್ಟಿದ್ದೀನಿ. ಬರ್ತಡೇಗೆ ಬಟ್ಟೆ ತರೋವಂಥದ್ದೇನು ಇಲ್ಲ ಇನ್ನು ಅವನಿಗೆ. ಇನ್ನು ಅವ್ನಿಗೇನು ಗಿಫ್ಟ್ ಮಾಡಲಿ ಅನ್ನೋದೇ ನನಗೆ ಟೆನ್ಷನ್ ಆಗಿರೋದು. ಅದು ಒಂದು ಬ್ಯಾಲೆನ್ಸ್ ಇದೆ, ಯೋಚನೆ ಮಾಡ್ತಾನೇ ಇದ್ದೀನಿ. ಇನ್ನು ಗೊತ್ತಿಲ್ಲ, ಪ್ಲ್ಯಾನ್ ಏನು ಇನ್ನೂ ಬಂದಿಲ್ಲ, ನೋಡೋಣ. ಹೆಣ್ಮಕ್ಳಿಗಾದರೆ ಏನಾದರೂ ನೋಡಿದ ತಕ್ಷಣ ತೊಗೊಬಿಡ್ಬೇಕು ಅನಿಸುತ್ತೆ. ಬಟ್ ಗಂಡು ಮಕ್ಳದ್ದೇ ಅಲ್ಲಿ ಟೆನ್ಷನ್ ಇರೋದು. ಸೊ ನೋಡೋಣ, ಇನ್ನು 15 ಡೇಸ್ ಇದೆ, ಪ್ಲ್ಯಾನ್ ಮಾಡೋಣ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನೈಟ್ ವಿಶ್ ಮಾಡಿದ್ವಿ, ಮಲ್ಕೊಬಿಟ್ವಿ. ಕೇಕೆಲ್ಲ ಏನೂ ತೊಗೊಂಬಂದಿರಲಿಲ್ಲ. ಕೇಕೆಲ್ಲ ಏನು ತಂದು ಕಟ್ ಮಾಡಿಸೋ ಪ್ಲ್ಯಾನ್ ಕೂಡ ನಮಗೇನು ಇರಲಿಲ್ಲ. ಆಮೇಲೆ ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಅವತ್ತು ಡ್ರೆಸ್ ತೊಗೊಂಬಂದಾಗಲೇ ನನಗೆ ಸ್ಟಿಚ್ ಹಾಕೋಣ ಅಂತ ಅಂದ್ಕೊಂಡು ನಾನು ಅದನ್ನು ಮರ್ತೇ ಬಿಟ್ಟಿದ್ದೀನಿ. ತೊಗೊಂಬಂದು ಕವರಲ್ಲಿ ಇಟ್ಟಿದ್ದು ಹಂಗೆ ಇತ್ತು. ಆಮೇಲೆ ಸಡನ್ಲಿ ಅವಳು ಸ್ನಾನ ಮಾಡ್ಕೊಂಡು ಬಂದಳು. ಇತ್ತೀಚಿನ ದಿನಗಳಲ್ಲಿ ನಾನೇ ಮಕ್ಕಳಿಗೆಲ್ಲ ಪ್ರತಿಯೊಂದು ನಾನೇ ಮಾಡಿಕೊಡ್ಬೇಕಿತ್ತು. ಸೊ ಬಟ್ಟೆ ಎಲ್ಲ ಅವರೇ ಹಾಕ್ಕೊಳ್ಳೋದು ಈ ಥರ ಮಾಡ್ತಿದ್ರು, ಊಟ ಎಲ್ಲ ಅವರೇ ತಿಂತಿದ್ರು. ಬಟ್ ಸ್ನಾನ ಒಂದು ಮಾಡೋದು ನಾನು ಇನ್ನೂ ಕಲಿಸಿರಲಿಲ್ಲ, ನಾನೇ ಸ್ನಾನ ಮಾಡಿಸ್ತಾಯಿದ್ದೆ. ಇತ್ತೀಚಿನ ದಿನಗಳಲ್ಲಿ ಒಂದೊಂದು ಸಲ ನೀವೇ ಮಾಡ್ಕೊಳ್ಳಿ ಅಂತ ಅವ್ರನ್ನೇ ಬಿಡ್ತಾ ಇದ್ದೀನಿ. ಸೊ ಕಲ್ತ್ಕೊಳ್ಳಿ ಅವರು ಅಂತ ಹೇಳ್ಬಿಟ್ಟು ಇವತ್ತು ಕೂಡ ನನ್ನ ಮಗಳು ನಾನೇ ಮಾಡ್ಕೊಬತ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಸ್ನಾನ ಮಾಡ್ಕೊಂಡು ಬಂದಳು. ಇನ್ನು ಆಮೇಲೆ ಬಟ್ಟೆ ಸಡನ್ಲಿ ನೆನೆಸ್ಕೋತೀನಿ, ಸ್ಟಿಚ್ಚೇ ಹಾಕಿಲ್ಲ. ಸೊ ಆಮೇಲೆ ಸಡನ್ನಾಗಿ ಮಿಷಿನೆಲ್ಲ ಎತ್ಕೊಂಡು ಸೈಡಲ್ಲಿ ಒಂದೊಂದು ಸ್ಟಿಚ್ನ ಹಾಕ್ಕೊಟ್ಟೆ. ಆಮೇಲೆ ಹಾಕಿದೆ, ಪರ್ಫೆಕ್ಟಾಗಿತ್ತು ಡ್ರೆಸ್ಸು. ಹಾಕ್ಕೊಟ್ಬಿಟ್ಟು ಅದೇ ಮ್ಯಾಚಿಂಗು ಬಳೆ ತೊಗೊಟ್ಟಿದ್ರು, ನಮ್ಮಮ್ಮನೇ ತೊಗೊಟ್ಟಿದ್ರು ಬಳೆನ. ಡ್ರೆಸ್ಸು ಕೂಡ ಅಮ್ಮ ಡ್ರೆಸ್ಗೂ ಕೂಡ ಅರ್ಧ ಅಮೌಂಟ್ ಕೊಟ್ಟಿದ್ರು. ನಾನು ಬೇಡ ನಾನೇ ತೊಗೊಡ್ತೀನಿ ಅಂದೆ. ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೂ ಶರ್ಟ್ ತೊಗೊಟ್ಟಿದ್ದು ಅಮ್ಮನೇ ಬರ್ತಡೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೇ ಪ್ಯಾಂಟು ನಾನು ತೊಗೊಟ್ಟಿದ್ದೆ ನನ್ನ ಮಗನಿಗೆ. ಅದಕ್ಕೆ ಅಮ್ಮ ಇದಕ್ಕೂ ನಾನು ಅರ್ಧ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಅಮ್ಮ ಅರ್ಧ ಕೊಟ್ಟರು. ಬ್ಯಾಂಗಲ್ಸ್ ಕೂಡ ಅಮ್ಮನೇ ತೊಗೊಟ್ರು. ಸಂಡೇನೇ ಇದೆಲ್ಲ ಪರ್ಚೇಸ್ ಮಾಡಿದ್ದು. ಇನ್ನು ಅದು ನೈಟು ನಾನು ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟಿದ್ದು ಬೇಬಿ ಹೇರ್ಸ್ಗೆ ಹಾಕೋದು ಅದನ್ನೇ ಎಲ್ಲ ಹಾಕಿದೆ ಅವಳಿಗೆ. ಫೈನಲ್ ಆಗಿ ನನ್ನ ಮಗಳು ಲುಕ್ ಈ ಥರ ಬಂತು. ಹೇರ್ ಸ್ಟೈಲ್ ಇಲ್ಲದೆ ಇರೋದೇ ಒಂದು ಪ್ರಾಬ್ಲಮ್ಮು, ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ರೆಡಿ ಮಾಡ್ತಿದ್ದೆ. ಸಿಂಪಲಾಗಿ ಇಷ್ಟು ಮಾಡಿ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ವ. ಸೊ ಇನ್ನು ಏರ್ಸ್ ಹಂಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಜುಟ್ಟಾಗಿ ಕಳಿಸಿದ್ದೀನಿ. ಹಂಗೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿದ್ಲು. ಒಂಥರ ಮುದ್ದಾಗಿ ಮಗುನಲ್ಲಿ ಹಾಕ್ತಿದ್ವಲ್ಲ ಆ ಥರ ಕಾಣಿಸ್ತಿದ್ಲು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿಗೆ ನನ್ನ ಮಗಳು 6 ವರ್ಷ ತುಂಬಿ 7 ವರ್ಷಕ್ಕೆ ಬೀಳ್ತಾಯಿದೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ನಾನೇ ಊಟ ಮಾಡಿಸ್ತೀನಿ ಅಂತ ಇಬ್ಬರು ಮಕ್ಳಿಗೂ ನಾನೇ ಊಟ ಮಾಡಿಸಿ ಚಾಕ್ಲೇಟ್ನ ಕೊಟ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಬಾಯ್ ಗೋಕರ್ಷ್, ಸುರು ಬಾಯ್. ನೋಡು ಹೋಗು, ಸ್ಲಿಪ್ಪರ್ ಹಾಕಿ ಹೋಗು. ಏನು ಹೊಸ ಸ್ಲಿಪ್ಪರ್
ಲೂಸು ಹಾಂ ನಾನು ಹಂಗೆ ಹೋಯ್ತೀನಿ ಟೈಮ್ ಆಯ್ತು ಹ್ಞೂ ಬೈ ನೀನು ಮುತ್ಕೊಳ್ಬೇಡ ಎಲ್ಲಿ ಲಿಫ್ಟಿಗೆ ನನ್ಗೆ ಅನ್ಕೊಬಿಡುತ್ತೆ ಅಮ್ಮ ಬಾಯ್ ನೀನು ಹೊಸ ಸ್ಲಿಪ್ಪರ್ ಎಲ್ಲೈತೆ ತೆಗಿಯೋದು ಯಾವುದು ಹೊಸ ಸ್ಲಿಪ್ಪರು ಅಂತಾಳೆ ಶೂ ಕಣವ ಅದು ಶೂ ಅಲ್ಲ ಕಣಮ್ಮ ಅದು ಮಮ್ಮಿದು ಅದು ಅವನ್ ಕಣವ ಅವನದೆಲ್ಲ ನಂದು ಅದಾಗಲ್ಲ ಸುರು ದೊಡ್ಡದು ಅದಾಗಲ್ಲ ನೋಡು ಬಾಬು ಹಿಂದಗಡೆ ಪ್ಯಾಂಟ್ ಈಗ ಏನಾಗಲ್ಲ ಸ್ಲಿಪ್ಪರ್ಗೆ ಹಾಕೊಂಡೋಗಿ ಅದನ್ನೇ ಅದು ಮುಚ್ಕೊಬಿಡ್ತದೆ ನೋಡು ಬಿಡು ಪ್ಯಾಂಟ್ ಪ್ಯಾಂಟ್ ಬಿಡು ಹಾಂ ಮುಚ್ಕೊಬಿಡ್ತದೆ ಸ್ಲಿಪ್ಪರ್ ಹಾಕೋ ಸುರು ಬೈಲಿ ಪಿನ್ ಹಾಕೊಡ್ತೀನಿ ಲೈ ಎತ್ತು ಎತ್ತು ಮೇಲೆತ್ತು ಕೈಲಿ ಹಿಡ್ಕೊ ಎಳ್ಕೊಂಡು ಹೋಯ್ತಾ ಇದೆಯಾ ಹಂಗೆ ಎತ್ತು ಮೇಕೆತ್ತು ಬಾಯ್ ಇನ್ನು ನಾನು ಮಕ್ಳನ್ನ ಬಿಟ್ಟು ಹಾಗೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಮಕ್ಳನ್ನ ಬಿಟ್ಟು ವಾಪಸ್ ಬರ್ತಾರೆ ಇನ್ನು ಟೈಮ್ ಇದೆ ಅಂತ ಹೇಳಿದ್ರೆ ಒಂದೊಂದು ಸಲ ಹೊರಟ್ಬಿಡ್ತಾರೆ ಮಕ್ಳ ಜೊತೆಲೇ ನಾನು ಹೊರಡ್ತೀನಿ ಇವತ್ತು ಸ್ವಲ್ಪ ಟೈಮೇ ಆಯಿತು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ಇನ್ನು ಅವಳು ನನ್ನ ಮಗಳಂತೂ ಹೊಸ ಸ್ಲಿಪ್ಪರ್ ಕೊಡು ಅಂತ ಹಠ ಮಾಡ್ತಾನೆ ಇದ್ಲು. ಆಮೇಲೆ ನಾನು ಸ್ವಲ್ಪ ದೊಡ್ಡ ಸೈಜೇ ತಂದುಬಿಟ್ಟಿದ್ದೆ ಸ್ಲಿಪ್ಪರು. ಲಾಸ್ಟ್ ಟೈಮ್ ತೊಗೊಂಬಂದಿದ್ದು ನನಗೆ ಶೂಸ್ ಎಲ್ಲ ತೊಗೊಂಬಂದಿದ್ದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ದೊಡ್ಡದೇ ತೊಗೊಂಬಂದೆ. ಅದನ್ನು ಹಿಡ್ಕೊಂಡು ಕೂತಿದ್ಲು. ಆಗಲ್ಲ ನಿಜವಾಗ್ಲೂ ದೊಡ್ಡದಾಗುತ್ತೆ ಬೀಳ್ತೀಯ ನೀನು ಅಂತ ಹೇಳ್ಬಿಟ್ಟು ಕೊಡಲಿಲ್ಲ. ಫೈನಲಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿದ್ದಾಯಿತು. ಕಳಿಸ್ಬಿಟ್ಟು ಅವ್ರನ್ನ ಸ್ಕೂಲ್ಗೆ. ನಾನಂತೂ ಬೆಳಿಗ್ಗೆ ಬೇಗನೆ ಎದ್ದು ನನ್ನ ಮಗಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಎಲ್ಲ ಮಾಡಬೇಕು ಅಂತಲೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು. ಬಟ್ ನನಗೆ ಲಾಸ್ಟ್ ವೀಕಲ್ಲಿ ನಾನು ಸ್ವಲ್ಪ ಬಿದ್ದು ಕಾಲನ್ನ ಮಾಡ್ಕೊಂಡಿದ್ದೆ, ಉಳ್ಕಿಸ್ಕೊಂಡಿದ್ದೆ. ಸೊ ಆ ಉಳ್ಕಿದ ಕಾಲು ತುಂಬಾ ನೋವಾಗ್ತಿತ್ತು. ಆ ನೋವಿಗೋ ಏನೋ ಗೊತ್ತಿಲ್ಲ, ನೈಟೆಲ್ಲ ಜ್ವರ ಬಂದಿತ್ತು ನನಗೆ. ಬೆಳಿಗ್ಗೆ ಎದ್ದೊಳಕ್ಕೆ ಆಗ್ತಾಯಿರಲಿಲ್ಲ. ಇನ್ನು ನನ್ನ ಮಗಳಿಗೆ ನನ್ನ ಗಂಡನಿಗೆ ಇಬ್ರಿಗೂ ಅಷ್ಟೇ. ಸೊ ತುಂಬಾ ಇಷ್ಟವಾದ ತಿಂಡಿ ಅಂತ ಹೇಳಿದ್ರೆ ಬಿಸಿಬೇಳೆಬಾತು. ಮಾಡೋಣ ಅಂತಲೇ ನೈಟು ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡೆ. ಬಟ್ ಯಾಕೋ ನೈಟ್ ಪೂರ್ತಿ ನಿದ್ರೆ ಬರಲಿಲ್ಲ. ಜ್ವರ ಬೇರೆ ಬರ್ತಾನೆ ಇತ್ತು, ಆಗ್ತಾನೇ ಇರಲಿಲ್ಲ. ಕಾಲು ತುಂಬಾ ನೋವ್ತಾ ಇತ್ತು ನನಗೆ, ಊದ್ಕೊಂಡಿತ್ತು ಕೂಡ ಸ್ವಲ್ಪ. ಆ ಕಾರಣದಿಂದ ಏನು ಮಾಡಿದೆ ಅಂತ ಹೇಳಿದ್ರೆ ಬಿಡು ಅಂತ ಹೇಳ್ಬಿಟ್ಟು ನೈಟ್ ಮಲ್ಕೊಂಡೆ. ಬಟ್ ಬೆಳಿಗ್ಗೆ ಎದ್ದೋಳು ಇಲ್ಲ, ಮಾಡಲೂ ಇಲ್ಲ. ನಿಜವಾಗ್ಲೂ ಬೇಜಾರಾಗ್ತಿದೆ. ನೈಟ್ ಇದೆ ಸ್ವಲ್ಪ ಸಾಂಬಾರಿತ್ತು, ಅನ್ನ ಮಾಡಿಬಿಟ್ಟು ಅನ್ನ ಸಾಂಬಾರನ್ನೇ ತಿನ್ನಿಸ್ಬಿಟ್ಟು ನನ್ನ ಮಕ್ಕಳನ್ನ ಕಳಿಸಿದ್ದಾಯಿತು. ತುಂಬಾ ಬೇಜಾರಾಯಿತು. ಬರ್ತಡೇ ದಿನ ಏನೂ ಮಾಡಿಕೊಡೋದಕ್ಕಾಗಲಿಲ್ವಲ್ಲ ಅವಳಿಗೆ. ಅಟ್ಲೀಸ್ಟು ಅವಳು ಸ್ಕೂಲಿಂದ ಬರೋಷ್ಟೊತ್ತಿಗಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಆಗಿಲ್ಲ ಅಂದರೂ ಇನ್ನು ಅವಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅವಳಿಗೆ ಇಷ್ಟ ಆಗಿ ಟಿಫನ್ ಮಾಡಿ ಅವಳು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ಮುಗಿಸೋಣ ಅಂತಲೇ ನಾನು ಪ್ಲ್ಯಾನ್ ಮಾಡಿಕೊಂಡು ನೈಟು ಮಲಗಿದ್ದು. ಬಟ್ ಆಗಲೇ ಇಲ್ಲ, ಜ್ವರ ಜಾಸ್ತಿ ಆಗಿ ಎದ್ದೊಳೋದಕ್ಕೆ ಆಗಲಿಲ್ಲ. ಆಮೇಲೆ ಬೆಳಿಗ್ಗೆ ಎದ್ದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ಸ್ವಲ್ಪ ನಿಧಾನಕ್ಕೆ ಎಲ್ಲ ಗುಡಿಸಿ ಒರೆಸಿ ಮನೆಯೆಲ್ಲ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ತೊಳೆದು ಮುಂಚೆಲೇ ಎಲ್ಲ ಇಟ್ಕೊಂಡಿದ್ದೆ. ಸೊ ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಕೊಂಡು ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಅದೇ ಹೇಳಿದ್ನಲ್ಲ ಆಗಲೇ ತುಂಬಾ ಬೇಜಾರಾಯಿತು. ಬರ್ತಡೇ ದಿನ ಹಿಂದಿನ ದಿನ ಸಾಂಬಾರನ್ನ ತಿನ್ಕೊಂಡು ಹೋಗಿದ್ದಾಯಿತು. ಅವಳಿಗೆ ಇಷ್ಟ ಆಗಿದ್ದು ಏನಾದರೂ ಒಂದು ಮಾಡಿಕೊಡ್ಬೇಕಿತ್ತು ಅಂತ ಆಸೆ ಇತ್ತು. ಬಟ್ ಆಗಲೇ ಇಲ್ಲ ನನ್ನ ಕೈಲಿ, ಏನೂ ಮಾಡೋದಕ್ಕಾಗಲ್ಲ. ಇನ್ನೊಂದು 15 ದಿನ ಬಿಟ್ಕೊಂಡು ನನ್ನ ಮಗನ ಬರ್ತಡೇ ಬರುತ್ತೆ. ಬಟ್ ಅವತ್ತೇನಾದರೂ ನಾನು ಸ್ಪೆಷಲ್ ಮಾಡಿದ್ರೆ ನನ್ನ ಮಗಳಿಗೆ ಮನಸ್ಸಲ್ಲಿ ನನ್ನ ಬರ್ತಡೇಲಿ ಮಾಡಲಿಲ್ಲ, ಅಣ್ಣನ ಬರ್ತಡೇಲಿ ಮಾಡ್ತು ನಮ್ಮಮ್ಮ ಅನ್ನೋ ಥರ ಏನಾದರೂ ಫೀಲ್ ಆಗ್ತಾಳೇನೋ ಅನ್ನೋದೊಂದು ಮಧ್ಯದಲ್ಲಿ ನನಗೆ ಸ್ವಲ್ಪ ಬೇಜಾರು ಕೂಡ ಇದೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ. ಸೊ ಆದ್ರೂ ಏನು ತಿಳ್ಕೊತಾಳೋ ಅನ್ನೋದೊಂದು ಮನಸ್ಸಲ್ಲಿ. ಬಟ್ ಆದರೂ ನಾವು 2 ಮಕ್ಕಳು ಇದ್ದಾರೆ ನಮಗೆ ಅಂತ ಹೇಳಿದ್ರೆ 2 ಮಕ್ಳಿಗೂ ನೋವಾಗ್ದಂಗೆ ಸರಿ ಸಾಮಾನ್ಯವಾಗಿ ತೂಗಿಸ್ಕೊಂಡು ಹೋಗೋದು ಪ್ರತಿಯೊಂದು ತಂದೆ ತಾಯಿಯ ಜವಾಬ್ದಾರಿ. 2 ಮಕ್ಕಳು ಇರೋರಿಗೆ ಗೊತ್ತಿರುತ್ತೆ ಆ ನೋವು ಏನು ಅಂತ ಹೇಳ್ಬಿಟ್ಟು. ಅದೇ ಆಗಲೇ ಹೇಳ್ದಂಗೆ ತುಂಬಾ ಏನೇ ಒಂದು ನಾವು ಮಾಡ್ತೀವಿ, ಏನೇ ಒಂದು ತರ್ತೀವಿ ಮಕ್ಕಳಿಗೆ ಅಂತ ಹೇಳಿದ್ರೆ ಇಬ್ರಿಗೂ ಅಟ್ ಎ ಟೈಮ್ ಒಂದೇ ಥರ ತಂದು ಕೊಡಬೇಕು. ಇಲ್ಲ ಅಂದರೆ ಒಬ್ಬರು ಮನಸ್ಸಿಗೊಂದು ನೋವಾಗುತ್ತೆ. ಅಷ್ಟು ಇಲ್ದಂಗೆ ಇಷ್ಟು ವರ್ಷದಿಂದ ನೋಡಿಕೊಂಡೇ ಬಂದಿದ್ದೀವಿ. ಬಟ್ ಈಗ ಬರ್ತಡೇ ಇದೊಂದೇ ಸಲ ನಮಗೆ ಈ ಥರ ಪ್ರಾಬ್ಲಮ್ ಆಗಿರೋದು. ಬಟ್ ಪರವಾಗಿಲ್ಲ, ಒಂದೇ ಸಲ ಇರಲ್ಲ, ಅವಳು ಅರ್ಥ ಮಾಡ್ಕೋತಾಳೆ ಅಂತ ತಿಳ್ಕೊಂಡಿದ್ದೀನಿ. ಹಂಗೂ ಏನು ಮಾಡೋಕ್ಕಾಗಲ್ಲ. ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು
ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಈ ಥರ ಬಂತು. ನಾನೆಲ್ಲ ಸಿಂಗಲ್ ಹೂವನ್ನೇ ಹಾಕಿ ಮುಡಿಸೋದು. ಒಂದೊಂದು ಸಲ ಹೂವು ಜಾಸ್ತಿ ಇದ್ದಾಗ ಜಾಸ್ತಿ ಹಾಕಿ ಪೂಜೆ ಮಾಡ್ತೀನಿ. ನಿಜವಾಗ್ಲೂ ಹೂವು ಎಲ್ಲ ಜಾಸ್ತಿ ಹಾಕಿ ಪೂಜೆ ಮಾಡಿದಾಗ್ಲೇ ಒಂದು ಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಒಂದೊಂದು ಸಲ ಅನಿಸುತ್ತೆ ಹೂವು ಹಾಕ್ದೇನೂ ಕೂಡ ಒಂದೊಂದು ಸಲ ಒಂದು ಹೂವನೂ ಇರಲ್ಲ ಮನೇಲಿ, ಹೋಗಿ ತೊಗೊಬರೋ ಪರಿಸ್ಥಿತಿಲೂ ಇರಲ್ಲ. ಅಂಥ ಟೈಮ್ಗಳಲ್ಲಿ ಅಂಥ ಮನಸ್ಥಿತಿಯಲ್ಲಿ ಏನು ಮಾಡ್ತೀನಿ, ಹೂವನೇ ಇಲ್ದಂಗೆ ಪೂಜೆ ಮಾಡಿದ್ದು ಉಂಟು. ಆದರೆ ಒಂದೊಂದು ಸಲ ಅದೇ ಫೀಲ್ ಆಗುತ್ತೆ. ಒಂದೊಂದು ಸಲ ಅಂದ್ಕೊತೀನಿ ಹೂವು ಏನು ಇಂಪಾರ್ಟೆಂಟ್ ಆಗಲ್ಲ, ಸೊ ಮನಸ್ಸು ಒಳ್ಳೆ ರೀತಿಲಿದ್ದರೆ ಸಾಕು ಅಂತ ಅಂದ್ಕೊತೀನಿ. ಬಟ್ ಒಂದೊಂದು ಸಲ ಏನು ಅನಿಸುತ್ತೆ, ಜಾಸ್ತಿ ಹಾಕಿ ಮಾಡಿದ್ರೆ ಒಂಥರ ಸಮಾಧಾನ ಕೊಡುತ್ತಲ್ವ ಮನಸ್ಸಿಗೆ ಅಂತ ಒಂದೊಂದು ಸಲ ಅಂದ್ಕೊತೀನಿ. ಸೊ ಆ ಥರ ಯಾವ ಮನಸ್ಥಿತಿ ಯಾವ ಪರಿಸ್ಥಿತಿಲಿ ಇರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮಿಷಿನ್ಗೆ ಬಟ್ಟೆ ಹಾಕ್ಕೊಂಡಿದ್ದೆ. ಅದಕ್ಕೆ ಮಿಷಿನ್ಗೆ ಒಂದು ಟ್ರಿಪ್ ಏನೋ ಆಗಿತ್ತು ಅಷ್ಟೇ. ಸೊ ಮಿಷಿನಿಗೆ ಬಟ್ಟೆ ಹಾಕ್ಕೊಂಡಿದ್ದೆ. ಅಷ್ಟೊತ್ತಿಗೆ ಪೂಜೆನೂ ಮುಗ್ದಿತ್ತು. ಇನ್ನು ಬಟ್ಟೆ ಎಲ್ಲ ಮೇಲೆ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಲೋಗಿ ಬಟ್ಟೆ ಎಲ್ಲ ಹಾಕೋತಾ ಇದ್ದೆ. ಇನ್ನು ನಾನೊಂದು 3 ನೈಟಿ ತೊಗೊಂಡಿದ್ದೆ. ಸೊ ನನಗಂತೂ ನೈಟ್ ಹೊತ್ತು ನೈಟಿ ಬೇಕೇ ಬೇಕು. ಇನ್ನು ಮಿಕ್ಕಿದ ದಿನ ಎಲ್ಲ ಬೇಕಾದ್ರೆ ಡ್ರೆಸ್ಸಲ್ಲಿದ್ದರೂ ಕೂಡ ನೈಟ್ ಹೊತ್ತು ಮಾತ್ರ ನನಗೆ ನೈಟಿ ಬೇಕೇ ಬೇಕು. ಸ್ವಲ್ಪ ಎಲ್ಲ ಹಳೇದಾಗ್ಬಿಟ್ಟಿತ್ತು. ಸೊ ಅದರಿಂದಾಗಿ ಒಂದು 3 ನೈಟಿ ತೊಗೊಂಬಂದಿದ್ದೆ. ಟ್ರಿಪ್ಗೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದಾಗ, ಶಾಪಿಂಗ್ಗೆ ಅಂತ ಹೋಗಿದ್ದಾಗ ನಾನು ತೊಗೊಂಬಂದಿದ್ದು. ಆ ವ್ಲಾಗ್ ಕೂಡ ನೋಡಿರ್ತೀರ ನೀವು. ಸೊ ಅದು ಕಾಟನ್ ನೈಟಿಗಳಾಗಿರೋದ್ರಿಂದ ನಾನು ಪಾಲಿಸ್ಟರೆಲ್ಲ ಹಾಕೋದಿಲ್ಲ, ನನಗಿಷ್ಟನೂ ಆಗಲ್ಲ. ನನಗೆ ಕಾಟನ್ ನೈಟಿನೇ ನಾನು ಜಾಸ್ತಿ ವೇರ್ ಮಾಡೋದು. ಸೊ ಅಮ್ಮ 2 ನೈಟಿ ತೊಗೊಂಡಿದ್ರು, ನಾನು 3 ನೈಟಿ ಒಟ್ಟು 5 ನೈಟಿ ತೊಗೊಂಡಿದ್ವಿ. ಇನ್ನು ಸ್ಟಿಚ್ ಹಾಕ್ಕೊಡು ಅಂತ ಹೇಳಿ ಅಮ್ಮ ನನ್ನ ಹತ್ರನೇ ಕೊಟ್ಬಿಟ್ಟಿದ್ರು. ಸೊ ಆ ಕಾರಣದಿಂದಾಗಿ ನಮ್ಮ ಮನೇಲೇ ಇತ್ತು. ಇನ್ನು ನಾವೇನೇ ಒಂದು ನೈಟಿಗಳು ಹೊಸ ಬಟ್ಟೆಗಳು ತೊಗೊಂಡ್ರು ಸ್ಟಿಚ್ ಹಾಕೋದಕ್ಕೂ ಮುಂಚೆ ನೀರಿಗೆ ಹಾಕ್ಬಿಟ್ಟೆ ನಾವು ಸ್ಟಿಚ್ ಹಾಕೋದು. ಅದರಲ್ಲೂ ಕಾಟನ್ ಆದರೆ ಏನಕ್ಕೆ ಅಂತ ಹೇಳಿದ್ರೆ, ಸ್ಟಿಚ್ ಹಾಕಾದ್ಮೇಲೆ ನಾವು ಕರೆಕ್ಟ್ ಸೈಜ್ಗೆ ಸ್ಟಿಚ್ ಹಾಕ್ಕೊಂಡಿರ್ತೀವಿ. ಬಟ್ ನೀರಿಗೆ ಹಾಕಿದ್ಮೇಲೆ ಕಾಟನ್ ಎಲ್ಲ ಪೂರ್ತಿ ಸಿಂಕ್ ಆಗಿಬಿಡುತ್ತೆ, ಒಂಥರ ಮೇಲೆ ಎತ್ಕೊಳಂಗಿರುತ್ತೆ. ಆ ಕಾರಣದಿಂದಾಗಿ ಇವತ್ತೇ ಅಲ್ಲ, ನಾವು ಯಾವಾಗಲೂ ಹಂಗೇ. ಆ ಕಾರಣದಿಂದಾಗಿ ನಾನು ಮುಂಚೆಲೇ ನೀರಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ಸ್ಟಿಚ್ ಹಾಕ್ತೀನಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇನ್ನೊಂದು 2 ದಿನ ಬಿಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ, ಸ್ವಲ್ಪ ಫ್ರೀ ಇದೆ ಅಲ್ಲ, ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗ್ತಾರೆ, ಇನ್ನೇನು ಮನೇಲಿ ಫ್ರೀ ಇದ್ದೀನಲ್ವ. ಆರ್ಡರ್ಸ್ ಏನು ಕೂಡ ಅಷ್ಟು ಇರಲಿಲ್ಲ. ಏನಕ್ಕಂದರೆ ಸ್ವಲ್ಪ ನಂದು ವಿಸಿಬಿಲಿಟಿ ಕಮ್ಮಿ ಆಗೋಗಿದೆ. 1.5 ಮಂತು 2 ಮಂತ್ಸ್ ತನಕ ನಂದು ಸ್ವಲ್ಪ ಕೆಲಸ ಇಲ್ಲದೇ ಇರೋ ಕಾರಣದಿಂದ ನಂದು ಸ್ವಲ್ಪ ಎಲ್ಲ ಆರ್ಡರ್ಸ್ ಎಲ್ಲ ಕಮ್ಮಿ ಆಗ್ತಿದೆ, ವಿಸಿಬಿಲಿಟಿ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಆರ್ಡರ್ಸ್ ಇಲ್ಲ, ಎಲ್ಲೋ 1-2 ಬರ್ತಾಯಿದೆ ಅಷ್ಟೇ. ಸೊ ಅದೊಂದು ಬೇಜಾರಿದೆ ನನಗೆ ಅಂತಲೇ ಹೇಳ್ಬೋದು. ರೆಸ್ಟ್ ಮಾಡೋಕ್ಕೋಗಿ ಏನೋ ಮಾಡೋದಕ್ಕೋಗಿ ಏನೋ ಕೈಯಲ್ಲಿ ಇದ್ದಿದ್ದ ಕೆಲಸ ಕೂಡ ಹಾಳು ಮಾಡ್ಕೊಂಡಲ್ಲ ಅಂತ ತುಂಬ ಫೀಲ್ ಆಗ್ತಾಯಿದೆ, ತುಂಬ ಬೇಜಾರು ಕೂಡ ಆಗ್ತಾಯಿದೆ ನನಗೆ. ಸೊ ಅದು ಒಂದು ಬೇಜಾರಲ್ಲಿ ಇದ್ದೀನಿ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಫ್ರೀ ಇದ್ದೀನಲ್ಲ, ಎಲ್ಲ ಸ್ಟಿಚ್ ಹಾಕೊಂಬಿಡೋಣ, ಇನ್ನು ಎಷ್ಟು ದಿನ ಅಂತ ಹಂಗೆ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಆಗಲೇ ತೊಗೊಂಬಂದು 1.5 ತಿಂಗಳ ಹತ್ರ ಆಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಆಗ್ತಾ ಇದ್ದಂಗೆ ಟೈಮ್ 12:30 ಹಾಗೆ ಹೋಯ್ತು. ಇನ್ನು ಹಾಫ್ ಡೇನೇ ಇದ್ದಿದ್ದರಿಂದ ಮಕ್ಳನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟೆ. ಅಲ್ಲಿಂದ ಮಕ್ಳನ್ನ ಕರ್ಕೊಂಡು ಬಂದಮೇಲೆ ಸ್ಕೂಲಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದೆ. ಎಲ್ಲ ಲಿಸ್ಟ್ ಹೇಳ್ತಾಯಿದ್ಲು, ಹಿಂಗಂದ್ರು ಹಂಗಂದ್ರು ವಿಶ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಶುರು ಆಯಿತಾ? ಮುಗೀತಾ? ಸರಿಯಾಗಿ ನಿಂತ್ಕೋಬೇಕು, ಕೇಳಿದ್ಕೆ ಆನ್ಸರ್ ಮಾಡಬೇಕು. ಕೂತ್ಕೋ ಇಲ್ಲಿ ಚೇರ್ ಮೇಲೆ. ಕುತ್ಕೊಂಡ ಹೊಡೆದ್ಬಿಡ್ತೀನಿ, ಕೂತ್ಕೋಬೇಕು. ಏನಂದ್ರು ಸ್ಕೂಲಲ್ಲೆಲ್ಲ? ಎಲ್ಲರಿಗೂ ವಿಶ್ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ನನ್ನ ಫ್ರೆಂಡ್ಸ್ ಚಾಕ್ಲೇಟ್ ಕೊಟ್ಟೆ, ಅದಕ್ಕೆ ಕನ್ನಡ ಮ್ಯಾಮ್ ಅಂದ್ರು, ನೀನು ಯಾರು ಬೆಸ್ಟ್ ಫ್ರೆಂಡು ಹೇಳ್ಬಿಟ್ಟು ಕರ್ಕೊಂಡು ಹೋಗು ಅಂದರು. ಅದಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ಅಡ್ವಿಕಾ ಸಾಂಗ್ವಿ ಅಂದೆ. ಅದಕ್ಕೆ ಅವನಂತ ಹೋಗು ಅಂದರು. ಅದಕ್ಕೆ ಇನ್ನು ಫ್ರೆಂಡ್ಸಕ್ಕೂ ಇಲ್ಲೇ ತಿನ್ಬಾರ್ದು, ಮನೆಗೆ ಹೋಗಿ ತಿಂದ್ರಿ, ಜೋಬಲ್ಲಿ ಮರಿಕೊಂಡ್ರಿ, ಇಲ್ಲಾಂದ್ರೆ ಬ್ಯಾಗಲ್ಲಿ ಮರಿಕೊಂಡ್ರಿ ಅಂತ ಅಂದ್ರು. ಆಯ್ತು ಅಂದ್ಬಿಟ್ಟು ಕೊಟ್ವಿ. ಆಮೇಲೆ ಎಲ್ಲರೂ ನನಗೆ ಥ್ಯಾಂಕ್ಸ್ ವಿಶ್ ಬರ್ತಾರೆ ಅಂದ್ರೆ ಅದಕ್ಕೆ ಥ್ಯಾಂಕ್ಸ್ ನೆಕ್ಸ್ಟ್ ಅಂತ ಅನ್ಕೊಂಡಾರೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಮ್ಯಾಮ್ ಆಯ್ತು ಅಂದೆ ಕನ್ನಡ ಮ್ಯಾಮ್ಗೆ. ಆಮೇಲೆ ಅಡ್ವಿಕಾ ಸಾಂಗ್ವಿ ಗೋ ಅಂತ ಅಂದ್ರು ಇಂಗ್ಲೀಷಲ್ಲಿ. ಅದಕ್ಕೆ ಅವಳು ಬಂದು ಫಸ್ಟ್ ಮ್ಯಾಮ್ ಅಂದ್ರು ಲಾಸ್ಟ್ ರೂಮ್ಗೆ ಹೋಗಿ ಅಂದ್ರು. ನಾವಿರೋದು ಫಸ್ಟು ಸೆಕೆಂಡು ಥರ್ಡ್ ಸ್ಟ್ಯಾಂಡರ್ಡ್ ಥರ್ಡಲ್ಲಿ ಇದ್ವಿ, ಥರ್ಡ್ ರೂಮಲ್ಲಿ. ಆಮೇಲೆ
4th ರೂಮಲ್ಲಿ ಇದ್ರು, ಅದಕ್ಕೆ ಲಾಸ್ಟ್ ಅದಕ್ಕೆ ಹೋದ್ವಿ. ಇವತ್ತು ಕೇಳಿಲಿ, ಒಂದು ನಿಮಿಷ ಕೇಳಿಲಿ. ಇವತ್ತು ನಿನ್ನ ಮಾತೆ ಒಂದು ಬ್ಲಾಗ್ ಆಗೋಯ್ತದೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿನ್ನ ಮಾತೆ ಆಗೋಯ್ತದೆ. ಕೆಳಗಡೆ ಮೇಲ್ಗಡೆ ನಮ್ಮ ಕ್ಲಾಸ್ ಸುತ್ತಿ ಸಾಕಾಯ್ತು. ಅಷ್ಟೇ, ಮುಗೀತು, ಖತಮ್. ಬಂದು ಆಮೇಲೆ ಸೆಕೆ ಆಯ್ತಿತ್ತು, ಕೂತ್ಕೊಂಡು ಬೇಗ ಹೋಮ್ವರ್ಕ್ ಬರೀದ್ಬಿಡ್ರಿ ಅಂತ. ಎಲ್ಲ ನಿನ್ನ ಫ್ರೆಂಡ್ಸು ನಿನ್ನ ಸರ ಚೆನ್ನಾಗೈತೆ, ನಿನ್ನ ಬಳೆ ಚೆನ್ನಾಗೈತೆ, ನಿನ್ನ ಡ್ರೆಸ್ ಚೆನ್ನಾಗೈತೆ ಅಂತ ಯಾರು ಅನ್ಲಿಲ್ವಾ? ಚೆನ್ನಾಗೈತೆ ಅಂತಂದ್ರು ಅಷ್ಟೇ. ಯಾರು? ನಾನು ಯಾವ ಪ್ಲೇಸಲ್ಲಿ ಕೂತ್ಕೊತೀನಿ ಅವ್ರಿಬ್ರು ಅಂದ್ರು. ಆಯ್ತು ಹೇಳ, ಸಿಂದಿರ್ಲಿ, ಯಾಕೆ ನಗ್ದಿ? ಆಮೇಲೆ ನಾನು ಥ್ಯಾಂಕ್ಸ್ ಅಂದ್ಬಿಟ್ಟು ಕೂತ್ಕೊಂಡೆ. ಆಮೇಲೆ ಗೋಕರ್ಷ್ ನಾನು ಬಟ್ಟೆ ಕೊಡ್ತೀನಿ ಬಾ. ಕನ್ನಡ ಮ್ಯಾಮ್ ಬಂದ್ಮೇಲೆ ಪ್ಲೇಸ್ನ ಚೇಂಜ್ ಮಾಡಿಸಿದ್ರು. ಫಸ್ಟ್ ಬೆಂಚ್ ಕೈಕಾಲು ತೊಳಿಯೋಗು ಗೋಕರ್ಷ್, ಕೈಕಾಲು ತೊಳಿಯೋಗು. ಲೆಫ್ಟ್ ಸೈಡಲ್ಲಿ ಕೂಡಿಸಿದ್ರು ಫಸ್ಟ್ ಬೆಂಚ್. ಪ್ಲೇಸ್ ಚೇಂಜ್ ಮಾಡಿದ್ರು. ಮುಗೀತಾ? ನಡಿ ಮೇಲೋಗಿ ಫೋಟೋ ಹೊಡ್ಕೊ ಬರೋದ ಮೇಕೋಗಿ. ಏಯ್ ಸೂಪರ್ ಸನ್ ಗ್ಲಾಸಸ್ ಎಲ್ಲ ಹಾಕಿ ಹೊಡಿತೀನಿ ನಡಿ. ಸಕ್ಕದ ನನಗೆ ಫೋಟೋ ಶೂಟ್ ಮಾಡ್ತೀನಿ. ಎದಳ ಮೇಲೆ ಮೇಲೆ ಇನ್ನೊಂದು ಕೇಳೋದು ಮರ್ತ್ಬಿಟ್ಟೆ. ನಿನ್ಗೇನು ಬೇಕು ತಿನ್ನೋಕ್ಕೆ? ಏನು ಮಾಡಿಕೊಡ್ಲಿ ನಾನು? ನಿಮ್ಮ ಇಷ್ಟ. ನಮ್ಮ ಬರ್ತಡೇ ದಿವಸ, ಇವಾಗ ನಿನ್ನ ಬರ್ತಡೇ ದಿವಸ ಅಪ್ಪ ಕರ್ಕೊಂಡು ಹೋಯ್ತು. ನೀನು ಹೇಳ್ದೆ ಅಪ್ಪ ಕರ್ಕೊಂಡು ಹೋಯ್ತು. ಈಗ ನಾನು ಹೇಳಿದ್ದು ನೀವು ಮಾಡ್ಕೊಟ್ರು ಕಷ್ಟ ಆಯ್ತದೆ, ಅದಕ್ಕೆ ನಿಮ್ಗೆ ಏನು ಬೇಕಮ್ಮ? ಸರಿ ಹೇಳು, ನಿನ್ಗೆ ಏನು ಬೇಕು ಹೇಳು. ಏನು ಬೇಕವ? ಮೊಟ್ಟೆ ಬಿರಿಯಾನಿ ಬೇಕಾ? ಎಗ್ ಬಿರಿಯಾನಿ ಬೇಕಾ? ನಿಂಗೇನು ಬೇಕು? ಅಯ್ಯೋ ಫು, ಚಿಕನಲ್ಲೇ ಮುಳುಗೆ ಎದ್ದವ ನೀವು ಅಜ್ಜಿ. ಈಗ ನನಗೆ ಹುಷಾರಿಲ್ಲ, ಒಂದು ಮಾತು ಕೇಳಿಲಿ, ಹುಷಾರಿಲ್ಲ. ಆಮೇಲೆ ಕಾಲು ನೋಡು ಹೆಂಗೆ ಊದ್ಕೊಂಬಿಟ್ಟೈತೆ, ನೋಡಲ್ಲಿ ನೋವು ನೋಡ್ದಾ? ಊದ್ಕೊಂಬಿಟ್ಟೈತಾ? ಸ್ಕಿನ್ನು ಒಳಗಡೆ ಹೊಂಟೋಯ್ತಾ? ಕೇಳಿಲಿ ನನ್ನ ಮಾತಾ, ಊದ್ಕೊಂಬಿಟ್ಟೈತಾ? ನನಗೆ ಹುಷಾರಿಲ್ವಾ, ಆಯ್ತಾ ಇಲ್ಲ ನನ್ನ ಕೈಲಿ. ಅದಕ್ಕೆ ಇವಾಗ ಮೊಸಪ್ಪು ಸಾಂಬಾರು ಐತೆ. ಅದಕ್ಕೆ ಅನ್ನ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ಊಟ ಮಾಡ್ಕೊತೀರಾ? ನಿದ್ದೆ ಮಾಡೋದು ಇರಲಿ. ಈಗ ಫಸ್ಟು ಇದಕ್ಕೆ ಆನ್ಸರ್ ಮಾಡು. ಬೇಡ, ನಿದ್ದೆ ಮಾಡಬೇಡ, ಆಯಿತು. ನಿದ್ದೆ ಮಾಡಬೇಡ, ಬೆಳಗಾನೆ ಎಚ್ಚರಾಗಿರು. ಈಗ ಹೇಳು, ಆಯಿತಾ? ಅದು ಸಾಂಬಾರು ಐತಲ್ಲ, ಸಾಂಬಾರು ಐತಿ. ಏನು ಮಾಡ ರಾತ್ರಿಗೆ ಹೋಟೆಲ್ಗೆ ಹೋಗೋದು ಬೇಡ, ಇಲ್ಲಾಂದ್ರೆ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡೋದು ಅಷ್ಟೇ. ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಪಾರ್ಟಿ ಮುಗೀತು. ಅಲ್ಲ, ಸಂಪು ಮಮ್ಮಿ ಕೇಕ್ ತಂದೈತಲ್ಲ, ಕೇಕ್ ತಿನ್ಕೊಂಡು ಚಿಪ್ಸ್ ತಿನ್ಕೊಂಡು ಮನಿಕೊಬಿಡೋದ? ಸಾಕಲ್ವಾ? ನಿಂದ ಬರ್ತಡೆ ನೀನೇ ಅಂದಿಯೇ. ಅವಳು ಬರ್ತಡೇ ದಿನ ಅವಳು ಹೆಂಗೆ ಹೇಳ್ತಾಳೋ ಹಂಗೆ, ನಿನ್ನ ಬರ್ತಡೇ ದಿನ ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಅಂದರೆ ನೀನೆಲ್ಲ ಐಫೈ ನೀನು. ನಿನ್ನ ಬರ್ತಡೇ ದಿನ ಏನು ಬೇಕು ಅಂತ ಕೇಳ್ಬಿಟ್ರೆ ಇಷ್ಟುದ್ದಲ್ಲಿ ಇಷ್ಟು ಹೇಳ್ಬಿಡ್ತೀಯ ನೀನು. ನಾನು ನಿನ್ನ ಬರ್ತಡೇಲಿ ಕೇಳಲ್ಲ, ನಾನು ಇಷ್ಟ ಬಂದಿದ್ದೇ ಮಾಡ್ತೀನಿ ನಿನ್ನ ಬರ್ತಡೇಲಿ. ಯಾಕಂದರೆ ನನ್ನ ಮಗಳು ಏನು ಕೇಳಲ್ಲ, ಅದಕ್ಕೆ ಅವಳನ್ನ ಕೇಳೋದು. ನೀನು ಇಷ್ಟುದ್ದಲ್ಲಿ ಇಷ್ಟು ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತಾನೆ ಆಲೆಯ ಏನೇನು ಅಂತ. ಆಯಿತಾ ಸುರು? ಮೊಸಪ್ಪು ಸಾರೇ ತಿನ್ಕೊಬಿಡವ, ಆಯಿತಾ? ಇವತ್ತು ಯಾವ ವಾರ? ಬುಧವಾರನಾ? ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಗ್ಯಾಪ್ ಬಿಟ್ಬಿಡೋಣ. ಸಂಡೇ ಏನಾದರೂ ನಾನ್ ವೆಜ್ ಮಾಡ್ಕೊಡ್ತೀನಿ. ಹೋಗಿ ಬರ್ತೀಯಲ್ಲ, ಭರತನಾಟ್ಯ ಕ್ಲಾಸ್ಗೆ ಹೋಗಿ ಬಂದ್ಮೇಲೆ ತಿನ್ನು. ಓಕೆ? ತಿರ್ಗಾ ಮಂಡೆ ಸ್ನಾನ ಮಾಡಬೇಕಲ್ಲ, ಸ್ನಾನ ಮಾಡ್ಕೊಂಡು ಹೋಗು ಸ್ಕೂಲ್ಗೆ. ಓಕೆ? ನಾಳೆ ರಜಾನಾ? ಏನಕ್ಕೆ? ನಾಳಿಕ? ಅಯ್ಯೋ ಎಷ್ಟಪ್ಪ ಡೇಟು ನಾಳಿಕೆ? ಮುಕ್ಕಾಡ ಬಕ್ರೀದು ತೂ ವೈಕ್ಳಿಗೆ ರಜಾ ಕೊಟ್ಬಿಟ್ಟು ತೂ ತಲೆ ತಿಂದಾಕ್ಬಿಡ್ತವೆ ಕಣವ ನಾಳಿಕೆ ನಂದ. ಸರಿ ನಡಿ, ಮೇಲೋಗಿ ಫೋಟೋ ಶೂಟ್ ಮಾಡ್ಕೊಬರೋದ. ಒಂದು 4 ಫೋಟೋ ತೆಗಿತೀನಿ. ಇರೋ ಗ್ಲಾಸ್ ಎತ್ಕೊತೀನಿ, ಸನ್ ಗ್ಲಾಸಸ್. ನೀನು ಬಟ್ಟೆ ಹಾಕೊಳ್ಳೋ ಕೆಂಚ. ನನ್ನ ಮಗಳು ಡ್ರೆಸ್ ಮಾತ್ರ ಸೂಪರ್ ಆಗೈತೆ. ಸುರು ಬಾಯಿಲಿ, ಐಸ್ ಕ್ರೀಮಲ್ಲಿ ಇಟ್ಬಿಟ್ಟು ಬಾಯಿಲಿ. ಸರಿ, ಸೂಪರ್ ಆಗೈತೆ. ಉದ್ದ ಆಯಿತು. ನೀನು ಅದ್ರ ಒಪ್ಲಿಲ್ವಲ್ಲವ? ಇಲ್ಲಿ ನೋಡಿ, ಕಬಾಬ್ ಅಂಗಡಿ ಎಷ್ಟು ಕೊಟ್ಟವ್ನು ಕಬಾಬ.
ಕೇಕ್ ಕೊಟ್ಟಿದ್ದಕ್ಕೆ ಕೇಕ್ ಅಲ್ಲ ಕಣಮ್ಮ, ಇದ್ದ ಕೇಳಿ ಕೇಕ್ ಸಾರಿ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ನಿನಗೆ ಕೇಕು ಕೇಕು ಅಂತ. ಕೇಕು ನಡಿ ಫೋಟೋ ಹೊಡ್ಸ್ಕೊಂಬ. ಆ ಚಿಪ್ಸು ಕಣ. ಅಮ್ಮ ಇದು ಇಲ್ವಾ ಇಲ್ಲಿ ಇವಾಗ ಕಟ್ ಮಾಡಿಸಿವಲ್ಲ ಸಂಜೆಗೆ, ಕೆಳಗಡೆ ನಾವು ಯಾರಿಗೆ ಎಲ್ಲ ಚಾಕ್ಲೇಟ್ ಕೊಟ್ಟಿದ್ದು ಅವ್ರಿಗೂ ಕೊಡೋದ? ಅಯ್ಯೋ ಅದೇನೋ ನಡಿ ಹೋಗೋದ ಮೇಕೆ ಫಸ್ಟು ಫೋಟೋ ಹೊಡ್ಕೊ. ಇನ್ನು ಸ್ಕೂಲಿಂದ ಬಂದಿದ ತಕ್ಷಣನೇ ಇನ್ನು ಮಗುಗೆ ಮೇಲೆ ಕರ್ಕೊಂಡೋಗಿ ಇಬ್ರಿಗೂ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು, ಇನ್ನು ಇಲ್ಲೆಲ್ಲ ಫೋಟೋಸ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕರ್ಕೊಂಡೋಗಿ ಒಂದು 4 ಫೋಟೋ ತೆಗೆಸ್ಕೊಂಡು ಕೆಳಗಡೆ ಬಂದಿದ್ದಾಯಿತು. ಇನ್ನು ಬಂದ ಮೇಲೆ ಅಷ್ಟೊತ್ತಿಗೆ ಸಂಜೆ ಆಯಿತು ಕೂಡ. ಇನ್ನು ಅಮ್ಮನ್ನ ಬೇರೆ ಕರೆಸ್ದೆ, ನನ್ನ ತಮ್ಮಗೆ ಫೋನ್ ಮಾಡಿದೆ, ಬಟ್ ಅವನು ಸಿಗಲಿಲ್ಲ, ಫೋನ್ ಕೂಡ ಪಿಕ್ ಮಾಡಲಿಲ್ಲ, ಅದೆಲ್ಲೋಗಿದ್ನೋ ಗೊತ್ತಿಲ್ಲ. ಸೊ ಇನ್ನು ಅಮ್ಮ ಒಬ್ಬರು ಬಂದರು, ಬಿಡು ಇನ್ನು ನಮ್ಮ ಮನೆಯವ್ರನ್ನಂತೂ ಕಾಯೋದಕ್ಕಾಗಲ್ಲ, ಅವ್ರು ಬರೋದೇ ನೆಕ್ಸ್ಟು 12 ಗಂಟೆ ಆಗುತ್ತೆ, ಇನ್ನು ಮಾರನೇ ದಿನ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಇನ್ನು ಕೇಕ್ನೆಲ್ಲ ನಾನು ವಾರ್ಗಿತಿನೇ ತಂದುಕೊಟ್ಟಿದ್ಲು. ನಾನು ಯಾವಾಗಲೂ ಕೇಕೆಲ್ಲ ಕಟ್ ಮಾಡಿಸ್ತಿರ್ಲಿಲ್ಲ, ಹಂಗೆ ಸಿಂಪಲ್ಲಾಗಿ ಮಾಡ್ಕೋತಿದ್ವಿ. ಬಟ್ ಅವಳು ತೊಗೊಂಬಂದು ಕೊಟ್ಟಳು, ಬಿಡು ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸಿದ್ದಾಯಿತು. ಇನ್ನು ಅವಳು ಊರಿಗೇನೋ ಹೊರಡ್ತಿದ್ಲು, ಕೊಟ್ಟುಬಿಟ್ಟು ನನಗೆ ಹೊರಟೋದ್ಲು. ಇಲ್ಲ ಅವರು ಇದ್ದಿದ್ರೆ ಬರ್ತಿದ್ರು ಅಂತ ಅನಿಸುತ್ತೆ. ಸೊ ಅವಳು ಊರಿಗೆ ಹೋದ್ಲು. ಆಮೇಲೆ ಅಮ್ಮನ ಕರೆದೆ, ಅಮ್ಮ ಬಂದು ಇನ್ನು ಮಗುಗೆ ಕೇಕೆಲ್ಲ ಕಟ್ ಮಾಡಿಸಿದ್ದಾಯಿತು. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾಯಿದೆ ನನಗೆ. ಕೇಕ್ ಕಟ್ ಮಾಡಿದ್ದು ವೀಡಿಯೋ ಕ್ಲಿಪ್ಪಿಂಗ್ಸೇ ಇಲ್ಲ, ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಅದು ಏನಾಯಿತು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಕೇಕೆಲ್ಲ ಕಟ್ ಮಾಡಿ ಎಲ್ಲ ಮಾಡಿದೆ, ಬಟ್ ಅದೇನಾಯಿತು ಅನ್ನೋದೇ ಗೊತ್ತಿಲ್ಲ, ವೀಡಿಯೋನೇ ಇಲ್ಲ. ಸುಮಾರು ಯೂಟ್ಯೂಬ್ ವೀಡಿಯೋಗಳು ತುಂಬಾ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಕುತ್ಕೊಂಡು ಒಂದೇ ದಿನ ಎಲ್ಲ ಇದು ಮಾಡಿದೆ. ಬಟ್ ಅದೇನಾಯಿತು ವೀಡಿಯೋ ಕ್ಲಿಪ್ಪಿಂಗ್ಸು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಎಲ್ಲ ಸುಮಾರು ಒಂದೇ ದಿನ ಕುತ್ಕೊಂಡು ಸುಮಾರು ವೀಡಿಯೋಸ್ಗಳನ್ನೆಲ್ಲ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿದೆ. ಬಟ್ ಅವತ್ತೇನಾದರೂ ಮಿಸ್ ಆಗಿ ಏನಾದರೂ ನನ್ನ ಕೈಯಿಂದನೇ ಡಿಲೀಟ್ ಆಗೋಗಿದೆಯೇನೋ ಅಂತ ಡಿಲೀಟ್ ಆಪ್ಷನ್ಸ್ಗೆಲ್ಲ ಹೋಗಿ ಸರ್ಚ್ ಮಾಡಿದ್ದೀನಿ, ಬಟ್ ಅಲ್ಲೂ ಸಿಕ್ಕಿಲ್ಲ. ವಿಡಿಯೋ ಏನಾಯಿತು ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ. ಆ ವಿಡಿಯೋಯಿಂದನೇ ನಾನೆಲ್ಲ ಫೋಟೋ ಕ್ಲಿಕ್ಕಿಂಗ್ಸ್ನ ಮಾಡಿರೋದು. ಬಟ್ ಫೋಟೋಸ್ ಇದೆ, ಫೋಟೋಸು ಕೂಡ ಎಲ್ಲ ಡಿಲೀಟ್ ಆಗೋಗಿದೆ. ಎಲ್ಲ ಒಂದಕ್ಕೆ ಸೇರಿಸ್ಬಿಟ್ಟು ಎಡಿಟಿಂಗ್ ಮಾಡಿ ಅವತ್ತು ಸ್ಟೇಟಸ್ಗೆ ಹಾಕಿದೆ. ಸೊ ಅದೊಂದೇ ಒಂದು ಫೋಟೋ ಇತ್ತು, ಅದನ್ನೇ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ. ಅದು ವೀಡಿಯೋ ಏನಾಯಿತು, ಯೂಟ್ಯೂಬ್ಗೋಸ್ಕರ ಅಂತಲೇ ಆ ವಿಡಿಯೋ ಮಾಡ್ಕೊಂಡಿದ್ದು. ಬಟ್ ವೀಡಿಯೋ ವರ್ಷದ ಮೇಲಾಗ್ತಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಯುಗಾದಿ ಹಬ್ಬಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಈ ವರ್ಷ ಯುಗಾದಿ ಹಬ್ಬಕ್ಕೆ ವರ್ಷದ ಮೇಲೆ ಆಯಿತು ಅಂತ ಹೇಳ್ಬೋದು. ಇಷ್ಟು ವರ್ಷ ಆಗಿದ್ರೂ ಕೂಡ ಯಾವತ್ತೂ ಕೂಡ ಈ ಥರ ಪ್ರಾಬ್ಲಮ್ ನಾನು ಮಾಡಿಕೊಂಡೇ ಇಲ್ಲ, ಈ ಥರ ಎಡವಟ್ಟು ನಾನು ಮಾಡಿಕೊಂಡೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಥರ ನನಗಾಗಿರೋದು ಅಂತ ಹೇಳ್ಬೋದು. ಒಂದು ವೀಡಿಯೋ ಕೂಡ ಡಿಲೀಟ್ ಆಗಿಲ್ಲ ಇದುವರೆಗೂ. ಇದು ಫಸ್ಟ್ ಟೈಮ್ ಏನಕ್ಕೆ ಈ ಥರ ಆಯಿತು ಅಂತಲೇ ಗೊತ್ತಿಲ್ಲ. ನಾನು ಯಾವತ್ತೂ ಮಿಸ್ ಮಾಡಿದವಳೇ ಅಲ್ಲ, ಗೊತ್ತಿಲ್ಲ ಏನಾಯಿತು ಅಂತ ಹೇಳ್ಬಿಟ್ಟು. ಬಟ್ ವೀಡಿಯೋ ಮಾತ್ರ ಮಿಸ್ ಆಗಿದೆ. ಸೊ ಇನ್ನು ಕೇಕೆಲ್ಲ ಕಟ್ ಮಾಡಿಬಿಟ್ಟು ಅಮ್ಮ ವಾಪಸ್ ಹೋದರು. ಮಕ್ಕಳಂತೂ ಮಲ್ಕೊಂಬಿಟ್ಟಿದ್ರು. ಇನ್ನು ನಾನಂತೂ ಹುಷಾರಿಲ್ಲದೆ ಏನು ಮಾಡದೇ ಇರೋ ಕಾರಣದಿಂದ ನಮ್ಮ ಯಜಮಾನ್ರು ಮಕ್ಳಿಗೆ ಕೇಳು ಏನಾದರೂ ಬೇಕಿದ್ರೆ ಅಂತ ಕೇಳಿದ್ರು. ಕೇಳಿದ್ದಕ್ಕೆ ನನಗೆ ಸೇವ್ ಪುರಿ ಬೇಕು, ನನ್ನ ಮಗನಿಗಂತೂ ತುಂಬಾ ಇಷ್ಟ ಸೇವ್ ಪುರಿ. ಇನ್ನು ನನ್ನ ಮಗಳು ಏನು ತಂದುಕೊಟ್ರು ತಿಂತಾಳೆ. ಇನ್ನು ನನ್ನ ಮಗಳು ಫ್ರೈಡ್ ರೈಸ್ನ ಕೇಳ್ಕೊಂಡಿದ್ಲು. ಇನ್ನು ಫ್ರೈಡ್ ರೈಸು, ಸೇವ್ ಪುರಿ, ಕಬಾಬು ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದಿದ್ರು. ಒಂಥರ ಕ್ಯಾಂಡಲ್ ನೈಟ್ ಡಿನ್ನರ್ ಅಂತಲೇ ಹೇಳ್ಬೋದು, ಮೂನ್ ಲೈಟ್ ಡಿನ್ನರ್ ಅಂತಲೇ ಹೇಳ್ಬೋದು, ಏನಾದರೂ ತಿಳ್ಕೊಬೋದು. ನಿಜವಾಗ್ಲೂ ಸುಮಾರು ದಿನ ಆಗಿತ್ತು ಅಂತಲೇ ಹೇಳ್ಬೋದು. ಸುಮಾರು ದಿನ ಅನ್ನೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮನೆ ಒಳಗಡೆ ಕೂತ್ಕೊಂಡು ನಿಜವಾಗ್ಲೂ ಊಟ ಮಾಡೋದಕ್ಕಾಗ್ತಿಲ್ಲ, ತುಂಬಾ ಸೆಕೆ ಆಗ್ತಿತ್ತು. ಸೊ ನಾವು ಮೇಲೆ ಹೋಗ್ಬಿಟ್ಟು ಮೇಲ್ಗಡೆ ಊಟ ಮಾಡ್ಕೊಂಡು ಮತ್ತೆ ವಾಕ್ ಮಾಡಿ ಆಮೇಲೆ ಕೆಳಗಡೆ ಬರ್ತಿದ್ವಿ. ಸೊ ಇವಾಗ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಸುಮಾರು ಹತ್ತತ್ರ ಒಂದು 15 ದಿನವೇ ಆಗೋಗಿತ್ತು ನಾವು ಮೇಲೋಗಿ ಊಟ ಮಾಡಿ. ಸೊ ಇವತ್ತು ಮಕ್ಕಳು ಕೂಡ ಒಟ್ಟಿಗೆ ಊಟ ಮಾಡೋಣ ಎಲ್ಲರೂ ಅಂತ ಹೇಳ್ಬಿಟ್ಟು ಪಾಪ ಮಗಳು ಮಲ್ಕೊಂಬಿಟ್ಟಿದ್ಲು. ನಾನು ಆಲ್ರೆಡಿ ಊಟ ಮಾಡಿ ಮಲಗಿಸಿದ್ದೆ. ಸೊ ಆಮೇಲೆ ಹಂಗೂ ಯಜಮಾನ್ರು ಇಲ್ಲ ಎದ್ದೋಳಿಸು, ಅವಳು ಎಷ್ಟಾಗುತ್ತೆ ಅಷ್ಟೇ ತಿನ್ನಲಿ, ಅವಳಿಗೋಸ್ಕರ ತಂದಿರೋದು ಎಲ್ಲನೂ, ಅವರಿಬ್ರಿಗೋಸ್ಕರನೇ ಎದ್ದೋಳಿಸು ಅಂದಿದ್ದಕ್ಕೆ ಪಾಪ ನನ್ನ ಮಗ ಏನೋ ಕಾಯ್ಕೊಂಡು ಕೂತಿದ್ದ. ಅವ್ನು ಆಲ್ರೆಡಿ ಹೇಳ್ಬಿಟ್ಟಿದ್ದ ಲಿಸ್ಟು. ಸೊ ಅವ್ನು ಕಾಯ್ಕೊಂಡು ಕೂತಿದ್ದ. ಇನ್ನು ನನ್ನ ಮಗಳಂತೂ ಪಾಪ ಮಲ್ಕೊಂಬಿಟ್ಟಿದ್ಲು. ಆಮೇಲೆ ಎಬ್ಬರಿಸ್ಬಿಟ್ಟು ಮೇಲೋಗಿ ಎಲ್ಲ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮೇಲೋಗಿದ್ದಾಯಿತು. ತುಂಬಾ ಒಂಥರ ಖುಷಿ ಆಯಿತು ಅಂತ ಹೇಳ್ಬೋದು. ಹ್ಯಾಪಿ ಮೂಮೆಂಟ್ಗಳನ್ನ ನಮಗೆ ಯಾರು ಕ್ರಿಯೇಟ್ ಮಾಡಿ ಕೊಡಲ್ಲ, ನಮ್ಮ ಹ್ಯಾಪಿ ಮೂಮೆಂಟ್ಸ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅಷ್ಟೇ, ನಾನು ಅಂದ್ಕೊಂಡಿರೋದು ಅಷ್ಟೇ ಅಂತ ಹೇಳ್ಬೋದು. ಸುಮಾರು ದಿನ ಅಂತೇನಿಲ್ಲ, ಇದೇನು ವಸ್ತು ಅಲ್ಲ, ನಾವು ಅವಾಗವಾಗ ಈ ಥರ ಊಟ ಮಾಡ್ತಾಯಿರ್ತೀವಿ ಟೆರೆಸ್ ಮೇಲೆ ಹೋಗಿ. ಒಂಥರ
ಇದು ಏನಕ್ಕಂದರೆ ಅವರು ಸೇವ್ ಪುರಿ ಹಾಕ್ತಾ ಇದ್ದಿದ್ದ ಕಾರಣದಿಂದ ಟಾರ್ಚ್ ಇಟ್ಕೊಂಡಿದ್ದು ಅಷ್ಟೇ. ಅದು ಬಿಟ್ಟರೆ ನಿಜವಾಗ್ಲೂ ಲೈಟಿಂಗ್ಸ್ ಅಷ್ಟು ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ಒಂಥರ ತಿಂಗಳು ಬೆಳಕು ಅಂತಾರಲ್ವ, ಸೊ ತಿಂಗಳು ಬೆಳಕು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಒಳ್ಳೆ ಚೆನ್ನಾಗೇ ಕಳೆದ್ವಿ ಇವತ್ತಿನ ದಿನನ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ಸೊ ಇನ್ನು ನಾನು ಅಟ್ಲೀಸ್ಟ್ ಜಾಮೂನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ನಿಜವಾಗ್ಲೂ ನೈಟ್ಗಿಂತ ಪೂಜೆ ಮಾಡಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದಿದ್ದಷ್ಟೇ ಮತ್ತೆ ಜ್ವರ ಸ್ಟಾರ್ಟ್ ಆಯಿತು. ಹಾಸ್ಪಿಟಲ್ಗೂ ಹೋಗಿ ನಾನು ತೋರಿಸ್ಕೊಂಡು ಕೂಡ ಬರಲಿಲ್ಲ. ಅದು ಒಂದು ನಮ್ಮ ಮನೆಯವರು ಬೈತಾಯಿದ್ರು, ಹೋಗಿ ಹಾಸ್ಪಿಟ್ಲಿಗಾದರೂ ತೋರಿಸ್ಕೊಂಬರೋದಕ್ಕಾಗಲಿಲ್ವ ನಿನಗೆ ಅಂತ ಹೇಳ್ಬಿಟ್ಟು. ಅಂದ್ಕೊಂಡೆ ಕಾಲ ಕಳೆದೆ, ಹಾಸ್ಪಿಟಲ್ಗೂ ಕೂಡ ಹೋಗಲಿಲ್ಲ. ಹಂಗೂ ಹಿಂಗೂ ಆಮೇಲೆ ಹಾಗೆ ನಾನೇ ಹುಷಾರಾದೆ. ಸೊ ಇನ್ನು ಎಲ್ಲ ಊಟ ಮಾಡೋಣ ಅಂಥೇಳಿ ಒಟ್ಟಿಗೆ ಊಟ ಮಾಡಿದ್ದಾಯಿತು. ಇನ್ನು ನನಗೆ ಸ್ವಲ್ಪ ಹುಷಾರಿಲ್ದಿರೋ ಪ್ರಾಬ್ಲಮಿಂದ ನಾನು ಬಿಸಿನೀರೇ ಕುಡಿತಾ ಇರೋದು. ಬಿಸಿನೀರೆಲ್ಲ ಕಾಯಿಸ್ಕೊಂಡು ಏನೇನು ಬೇಕೆಲ್ಲ ಒಟ್ಟಿಗೆ ತೊಗೊಂಡು ಮೇಲೆ ಹೋಗಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದಾಯಿತು. ಮಾಡ್ಕೋ ಏಕೆ ಈಗ ಒಂದು ಕೀಲಿ ಅವನಿಗೆ ಇಲ್ಲಿ ಸುರಿತಾ ಇದೆ, ಅವ್ರಿಗೆ ಜಲ್ಲು ಸುರಿತಾ ಇದೆ. ಯಾವುದು ರೌಂಡ್ ಆಗಿರೋ ಮಾರ್ಕ್. ಮಾತ್ರ 12, ನನ್ನ ಮಾತ್ರ ಇದು ಅಪ್ಪಂದು, ಇದು ಎಲ್ಲಾರ್ದು. ಅದೇ ಅಪ್ಪಂದು. ಯಾವುದು ಅಪ್ಪಂದು. ಹ್ಯಾಪಿ ಬರ್ತ್ಡೇ ಮಗಳಿಗೆ. ಇದೇ ಕೇಕು ಇದೇ ಕೇಕು ಅಂತ. ಏಯ್ ತಿನ್ನೆ ಚಿಪ್ಸು. ಸೊಬ್ಬಕ್ಕ ನೀವುದಿಲ್ಲ ಅಯ್ಯೋ ತಡಿಯಪ್ಪ, ಅವನಿಗೆ ಜೀವದಲ್ಲಿ ಏನೂ ಇಲ್ಲ, ಎಲ್ಲ ಸೇವ್ ಪುರಿದಲ್ಲಿ ಇರೋದು ಅವರಿಗೆ. ಸಮಾಧಾನ ಆಯ್ತಾ? ನೋಡೋನು ಚಿಪ್ಸ್ ಬಾಯಿಗೆ ಹಾಕಿಸ್ಕೊಂಡ ನೋಡ್ಲೋಕಿ, ಅವನು ಕಡೆಗೂ ಚಿಪ್ಸ್ ಬಾಯಿಗೆ ಹಾಕಿಸ್ಕೊಂಡ ನೋಡೋನು. ನೋಡು ನಾನು ಹೇಳ್ತಾ ಇದ್ದೀನಂತೆ. ಒಳಚಿನ ಅಪ್ಪ ಮಗಳು ಇಬ್ರಿಗೂ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಾಯಿತು. ಇನ್ನೊಂದು 15 ದಿನ ಇದೆ ನನ್ನ ಮಗನ ಬರ್ತಡೇ, ಆವಾಗಲೇ ಹೇಳ್ದಂಗೆ. ಸೊ ಇವತ್ತಿನ ದಿನ ಹೆಂಗೆ ಕಂಪ್ಲೀಟ್ ಆಯಿತು, ನೆಕ್ಸ್ಟು ಇನ್ನೊಂದು 15 ಡೇಸ್ ಬಿಟ್ಕೊಂಡು ಅದೇ ಥರನೇ ಚೆನ್ನಾಗಾಗಲಿ ಅಂತ ಅಂದ್ಕೋತೀನಿ. ಸೊ ಅವತ್ತಿನ ದಿನನಾದರೂ ಅಟ್ಲೀಸ್ಟ್ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ, ಅದನ್ನು ಆದಷ್ಟು ಪ್ರಯತ್ನ ಪಡಬೇಕು. ಇನ್ನೂ ನನ್ನ ಮಗಳು ಬರ್ತಡೇಲಂತೂ ಏನೂ ಮಾಡೋದಕ್ಕಾಗಲಿಲ್ಲ. ನನ್ನ ಮಗನ ಬರ್ತಡೇಗಾದರೂ ಏನಾದರೂ ಗಿಫ್ಟ್ ಕೂಡ ಬೇರೆ ರೆಡಿ ಮಾಡಬೇಕು. ಇನ್ನು ಪ್ಲ್ಯಾನಿಂಗಲ್ಲೇ ಇದ್ದೀನಿ. ಸೊ ಇನ್ನೊಂದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಳ್ಳೇಬೇಕು. ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ವ್ಯೂಸು ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ವಾಚ್ ಅವರ್ಸು ತುಂಬಾ ಚೆನ್ನಾಗಿ ಹೋಗ್ತಾಯಿದೆ, ತುಂಬಾ ಖುಷಿ ಆಗ್ತಾಯಿದೆ. ಆ ಥರ ನನಗೆ ಮೋಟಿವೇಶನ್ ಸಿಕ್ಕಿರೋ ಕಾರಣದಿಂದನೇ ಇವತ್ತು ಇಷ್ಟು ಚೆನ್ನಾಗಿ ವೀಡಿಯೋಸ್ಗಳನ್ನ ಡೈಲಿ ಅಪ್ಲೋಡ್ ಮಾಡಲೇಬೇಕು ಅಂತ ಟೆನಿಕಾಸ್ಟ್ ನಾನು ಕಷ್ಟಪಡ್ತಾನೇ ಇದ್ದೀನಿ. ಅದೊಂದು ಮೋಟಿವೇಶನ್ ನನಗೆ ಸಿಗ್ತಾ ಇದೆ, ನಿಜವಾಗ್ಲೂ ಸುಳ್ಳಲ್ಲ. ಸೊ ಇನ್ನಷ್ಟು ನನಗೆ ಮೋಟಿವೇಶನ್ ನೀವು ಕೊಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಚೆನ್ನಾಗೇ ಒಳ್ಳೆ ವಾಚ್ ಅವರ್ಸು ಆಗಿರ್ಬೋದು, ವ್ಯೂಸ್ ಆಗಿರೋದು ಚೆನ್ನಾಗಿ ಬರ್ತಿದೆ, ಬಟ್ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾ ಇಲ್ಲ. ಸೊ ದಯವಿಟ್ಟು ಎಲ್ಲರ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಆದಷ್ಟು ನನಗೂ ಮೋಟಿವೇಶನ್ ಬಂದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.